It can take 12 hours to fill a swimming pool using 2 pipes. If the pipe of the larger diameter is used for 4 hours and the pipe of the smaller diameter for 9 hours. ಲಾರ್ಜರ್ ಡಯಾಮೀಟರು ಮತ್ತು ಇದು ಸ್ಮಾಲರ್ ಡಯಾಮೀಟರ್ ಅಂತ ಹೇಳಿದ್ರೆ ಪುಟ್ಟದು ಒಂದು ದೊಡ್ಡದಿದೆ ಒಂದು ಪುಟ್ಟದಿದೆ. ಓನ್ಲಿ ಹಾಫ್ ಆಫ್ ದ ಪೈಪ್ pool can be filled, not pipe, pool can be filled. How long would it take for each pipe to fill the pool separately? ಈ ಥರ ಪ್ರಶ್ನೆ, ಈ ಥರ ಒಂದು ಟ್ಯಾಂಕು ಪೂಲು ಯಾವುದನ್ನ ಇನ್ನೇನು ಬರ್ಬೋದು, ಕೆರೆ ಅಂತ ಹೇಳಿ ಬರ್ಬೋದು, ಮತ್ತು ತೋಟ ಆಯಿತಾ, ಯಾವುದನ್ನು ಗದ್ದೆಗೆ ನೀರು ಬಿಡ್ತಾ ಇದ್ದಾರೆ ಅಂಥ ಪ್ರಶ್ನೆಯಲ್ಲೆಲ್ಲ ಹೇಗಿರುತ್ತೆ ಅಂತ ಹೇಳಿದ್ರೆ ಈ ಕೆಲಸ ಇರುತ್ತೆ ನೋಡಿ, ಮೆನ್ ಆ್ಯಂಡ್ ವುಮೆನ್ ಅಟ್ ವರ್ಕ್, ಈ ಫಾರ್ಮ್ಯಾಟಲ್ಲಿರುತ್ತೆ. ಸರಿನಾ? ಇಲ್ಲಿ ಏನು ಕಾನ್ಸೆಪ್ಟ್ ಉಪಯೋಗಿಸ್ತೀರೋ ಆ ಥರದ್ದೇ ಕಾನ್ಸೆಪ್ಟ್ ಅಲ್ಲೂ ಕೂಡ ಉಪಯೋಗಿಸ್ಬೇಕು. ಇಲ್ಲಿ ಮೆನ್ ಮತ್ತು ವುಮೆನ್ ಬದಲಾಗಿ ಪೈಪ್ 1 ಮತ್ತು ಪೈಪ್ 2. ಸರಿನಾ? ಸೊ ಇಲ್ಲಿ ಹೇಗೆ ಶುರು ಮಾಡೋಕ್ಕೆ ನೀವು ಉತ್ತರನ ಅಂತ ಹೇಳಿದ್ರೆ ಲಾಜಿಕ್ ಹಂಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ ಹೋಗ್ತಾ ಮೊದಲೇದಾಗಿ ಸ್ಟೇಟ್ಮೆಂಟ್ ಬರೆಯೋಣ. ಲೆಟ್ ದ ಬಿಗ್ ಪೈಪ್ ಟೇಕ್ x hours to fill the let the big pipe take x hours to fill the pool and y hours by the small pipe separately. ಅಲ್ವಾ? ಆಯ್ತು. ಇದು ಅರ್ಥ ಏನೋ, ಮತ್ತು ಇಲ್ಲಿ 12 hours ಅಂತ ಏನೋ ಕೊಟ್ಟಿದ್ದಾರೆ, ಅರ್ಥ ಏನೋ ಇಲ್ಲಿ ನೋಡಿ ಹೇಳ್ತೀನಿ ಹುಡುಗರ. ಇವಾಗ ಇದನ್ನು ಯಾವುದನ್ನು ಅದಲ್ಲ, ಇವಾಗ ಸರಿ ಹೋಯ್ತು. ಇದನ್ನು ಸಪ್ರೇಟಾಗಿ ಓಪನ್ ಮಾಡ್ತು ಅಂತ ಹೇಳಿದ್ರೆ, ಇದನ್ನು ಸಪ್ರೇಟಾಗಿ ಓಪನ್ ಮಾಡ್ತು ಅಂತ ಹೇಳಿದ್ರೆ, ಇದನ್ನು ಇವೆರಡು ಜೊತೆಗೆ ಓಪನ್ ಮಾಡ್ತು ಅಂತ ಹೇಳಿದ್ರೆ ಏನಾಗ್ತಾಯಿದೆ ಅಂತ ಹೇಳಿ ಇಲ್ಲಿ ಬಿಡಿಸಿ ಹೇಳಿದ್ದೀವಿ. ಇದು ಬರೀ ಇದನ್ನೇ ಓಪನ್ ಮಾಡ್ತು ಅಂತ ಹೇಳಿದ್ರೆ x hours ತೊಗೊಳುತ್ತೆ, x hours. ಇದನ್ನೇ ಸಪ್ರೇಟ್ ಓಪನ್ ಮಾಡ್ತು ಅಂದರೆ y hours. ಜೊತೆಗೆ ಓಪನ್ ಮಾಡ್ತು ಅಂತ ಹೇಳಿದ್ರೆ 12 hours ತೊಗೊಳುತ್ತಂತೆ. ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ ಪ್ರತಿಯೊಂದು ಗಂಟೆಯಲ್ಲೂ ಎಷ್ಟು ಫಿಲ್ ಆಗ್ತಾಯಿದೆ? ಇನ್ 1 hour ದ ಅಮೌಂಟ್ ಆಫ್ ಫಿಲ್. ಸೊ ಸ್ವಲ್ಪ ಭಾಷೆಯನ್ನು ಅಷ್ಟು ಕ್ಲಿಯರ್ ಆಗಿಲ್ಲ, ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಇದನ್ನು ಅಮೌಂಟ್ ಆಫ್ ಫಿಲ್ ಎಷ್ಟಿರ್ತಿದೋ ನೋಡಿ. ಇವಾಗ ನಾವು ಎಕ್ಸಾಂಪಲ್ ಒಂದು 100 ಗಂಟೆ ತೊಗೊಂಡ್ರಿ ಅಂತ ತಿಳ್ಕೊಳ್ಳಿ ತುಂಬಿಸೋದಕ್ಕೆ. 1 ಗಂಟೆಯಲ್ಲಿ ಎಷ್ಟು ತುಂಬುತ್ತೆ? 1/100th. ಅದು ಬೇಡ, ಒಂದು ಸಣ್ಣ ನಂಬರ್ ತೊಗೊತೀನಿ ನೋಡಿ. 2 hour ತೊಗೊಂಡು ಅಂತ ತಿಳ್ಕೊಳ್ಳಿ. ಈ ಪೈಪ್ 2 hour ತೊಗೊಳುತ್ತೆ ಅಂತ ತಿಳ್ಕೊಳ್ಳಿ. ಎಷ್ಟು 1 ಅವರಲ್ಲಿ ಎಷ್ಟು ಫಿಲ್ ಆಗುತ್ತಪ್ಪ? ಎಷ್ಟಾಗ್ಬೋದು? ಅರ್ಧ ಫಿಲ್ ಆಗುತ್ತೆ ಅಲ್ವಾ? ಯಾಕಂತ ಹೇಳಿದ್ರೆ 2 ಅವರಲ್ಲಿ ಫಿಲ್ ಆಗಬೇಕು ಅಂತ ಹೇಳಿದ್ರೆ ಇದು 1 ಅವರಲ್ಲಿ 1 ಗಂಟೆಯಲ್ಲಿ ಅರ್ಧ ಫಿಲ್ ಆಗಬೇಕು, ತುಂಬಬೇಕು. ಮಿಕ್ಕಿದ ಅರ್ಧ ಇನ್ನು 1 ಅವರಲ್ಲಿ ತುಂಬುತ್ತೆ. 1 + 1 2 hour ತೊಗೊಳ್ತು. ಸರಿ ತಾನೆ? ಅದೇ 1 ಬದಲಾಗಿ 20 ಇತ್ತು ಅಂತ ಹೇಳಿದ್ರೆ ಪ್ರತಿಯೊಂದು ಗಂಟೆಯಲ್ಲೂ 1/20th ಹಾಫ್ ಬದಲಾಗಿ 1/20th ಆಗುತ್ತೆ ಅಲ್ವಾ? ಹಾಫ್ ಬದಲಾಗಿ ಇವಾಗ ಏನೋ 1/20th ಆಗುತ್ತೆ. ಸೊ ಇದೇ ಥರ ಯೋಚನೆ ಮಾಡ್ಕೊಂಡು ಹೋಯ್ತು ಅಂತ ಹೇಳಿದ್ರೆ ನಾವು ಇವಾಗ x ಅವರ್ಸಲ್ಲಿ 20 hours ಬದಲಾಗಿ x hours ತೊಗೊಂಡ್ರಿ ಅಂತ ತಿಳ್ಕೊಳ್ಳಿ. ಸೊ ಪ್ರತಿಯೊಂದು ಗಂಟೆಯಲ್ಲೂ 1/x ಆಗುತ್ತೆ. ಗೊತ್ತಾಯ್ತಾ? 1/x ಆಫ್ ಅ ಪೂಲ್ ಇಸ್ ಫಿಲ್ಡ್. ಅದೇ y hours ಅಂತ ಹೇಳಿದ್ರೆ 1/yth ಆಫ್ ಅ ಪೂಲ್ ಇಸ್ ಫಿಲ್ಡ್. ಅದೇ ಲಾಜಿಕ್ಕು. ಏನು ಲಾಜಿಕ್ಕು? 10 hour ತೊಗೊಂತು ಅಂತ ಹೇಳಿದ್ರೆ ಪ್ರತಿಯೊಂದು ಗಂಟೆಯಲ್ಲೂ 1/10th ಆಫ್ ದ ಪೂಲ್ ಇಸ್ ಫಿಲ್ಡ್. ಇವಾಗ 4 hour ತೊಗೊಂತು ಅಂತ ತಿಳ್ಕೊಳ್ಳಿ. ಆಯಿತಾ? 4 ಗಂಟೆ ತೊಗೊಂತು ಅಂತ ತಿಳ್ಕೊಳ್ಳಿ. ಪ್ರತಿಯೊಂದು ಗಂಟೆಯಲ್ಲೂ ಎಷ್ಟು ತುಂಬುತ್ತೆ? 1/4 ಅಂದರೆ ಕಾಲು ಭಾಗ ತುಂಬುತ್ತೆ. ಕಾಲು ಅರ್ಧ ಆಗುತ್ತೆ, ಮತ್ತೊಂದು ಕಾಲು ಮುಕ್ಕಾಲು ಭಾಗ ಆಗುತ್ತೆ, ಮತ್ತೊಂದು ಕಾಲು ಪೂರ ತುಂಬುತ್ತೆ. ಸರಿನಾ? ಅದೇ ಲಾಜಿಕ್ಕಲ್ಲಿ ಪ್ರತಿಯೊಂದು ಗಂಟೆಯಲ್ಲೂ ಎಷ್ಟು ತುಂಬುತ್ತೆ? 1/yth. ಸರಿನಾ? ಕಂಬೈನ್ ಮಾಡ್ತು ಅಂತ ಹೇಳಿದ್ರೆ ಏನು ಹೇಳ್ತಾರೆ ಅಂದರೆ 12 hour ತೊಗೊಳುತ್ತೆ ಅಂತ ಹೇಳಿ. ಪ್ರತಿಯೊಂದು ಗಂಟೆಯಲ್ಲೂ ಎಷ್ಟು ತುಂಬುತ್ತೆ ಅವಾಗ? 1/12th. ಸೊ ಇದೇ ನಿಮ್ಮ ಮೊದಲನೇ ಈಕ್ವೇಷನ್ನು. ಸರಿನಾ? ಅರ್ಥ ಆಯ್ತಾ?
ಸೊ ವಿ ಹ್ಯಾವ್ ಬಿನ್ ಗಿವನ್ ದ್ಯಾಟ್ 1/x ಪ್ಲಸ್ 1/y ವಿಲ್ ಬಿ ಈಕ್ವಲ್ ಟು 1/12. ಅದೇ ಲಾಜಿಕ್ಕು. ಸೊ ಪರ್ ಅವರ್ ಪ್ರತಿಯೊಂದು ಗಂಟೆಯಲ್ಲೂ ಎಷ್ಟು ಕೆಲಸ ಮಾಡ್ತಾರೆ ಇವರು ಅಂತ ಹೇಳಿ. ಓಕೆ, ದ ಪರ್ ಅವರ್ ವರ್ಕ್ ಕಾಂಟ್ರಿಬ್ಯೂಷನ್ ಬೈ ಬಿಗ್ ಪೈಪ್ ಆ್ಯಂಡ್ ಸ್ಮಾಲ್ ಪೈಪ್ ಪುಟ್ ಟುಗೆದರ್ ಇಸ್ 1/12. ಗೊತ್ತಾಯ್ತಾ? ಪ್ರತಿಯೊಂದು ಗಂಟೆಯಲ್ಲೂ ನಾವು 1/12 ಆಫ್ ದ ವಾಟರ್ ಇಸ್ ಫಿಲ್ಲಿಂಗ್. ಸೊ ಆಫ್ಕೋರ್ಸ್ 12 ಅವರಲ್ಲಿ ಪೂರ ಫಿಲ್ ಆಗುತ್ತೆ. ಸರಿನಾ? ಒಂದು ಟ್ಯಾಂಕು ಕೊನೆಯದಾಗಿ ಒಂದು ಟ್ಯಾಂಕ್ ಫಿಲ್ ಮಾಡಬೇಕಲ್ಲ, ಒಂದು ಪೈಪಲ್ಲ ಪೂಲ್ ಫಿಲ್ ಮಾಡಬೇಕಲ್ಲ. ಸೊ ಇಂಟು 12 ಮಾಡ್ತು ಅಂತ ಹೇಳಿದ್ರೆ 12 ಅವರು ಅಂತ ಹೇಳಿದ್ರೆ ಪೂರ ಫಿಲ್ ಆಗುತ್ತೆ. ಅದೇ ಲೆಕ್ಕ. ಅದು ಬಿಟ್ಟರೆ ಇನ್ನೇನು ಹೇಳ್ತಾರೆ, 4 ಅವರ್ ಇದನ್ನು ಓಪನ್ ಮಾಡಿದ್ರೆ, ಅದನ್ನು ಇದು ಬರೀ ಇದನ್ನು ಓಪನ್ ಮಾಡ್ತು ಅಂದರೆ, ಆಮೇಲೆ ಅದ್ರ ಜೊತೆಗೆ ಇದು 9 ಅವರ್ ಓಪನ್ ಮಾಡ್ತು ಅಂತ ಹೇಳಿದ್ರೆ ಅರ್ಧ ಫಿಲ್ ಆಗುತ್ತೆ. 4 ಅವರು 1/xನ 9 ಅವರು 1/yನ ಓಪನ್ ಮಾಡ್ತು ಅಂತ ಹೇಳಿದ್ರೆ ಅರ್ಧ ಟ್ಯಾಂಕ್ ಫಿಲ್ ಆಗುತ್ತೆ. ಅರ್ಧ ಅಂತ ಹೇಳಿದ್ರೆ ಎಷ್ಟು? ಮ್ಯಾಥಮೆಟಿಕಲಿ 1/2. ರೈಟ್? 1/2 ರೆಪ್ರೆಸೆಂಟ್ಸ್ ಹಾಫ್. ಸೊ ಇದೇ ನಿಮ್ಮ ಎರಡು ಈಕ್ವೇಷನ್. ಆಫ್ಕೋರ್ಸ್ ಲೀನಿಯರ್ ಈಕ್ವೇಷನ್ ಆಗಿಲ್ಲ ಇನ್ನು ಇಲ್ಲಿ. ಯು ಹ್ಯಾವ್ ಟು ಮೇಕ್ ಇಟ್ ಲೀನಿಯರ್ ಈಕ್ವೇಷನ್. ಹೇಗೆ? ಲೆಟ್ ಎ ಬಿ ಈಸ್ ಈಕ್ವಲ್ ಟು 1/x ಆ್ಯಂಡ್ ಬಿ ಈಸ್ ಈಕ್ವಲ್ ಟು 1/y. ಸರಿನಾ? ಸೊ ದಿಸ್ ವುಡ್ ಬಿ ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು 1/12. ಮತ್ತು ಮುಂದೆ 4a ಪ್ಲಸ್ 9b ಇಸ್ ಈಕ್ವಲ್ ಟು 1/2. ಗೊತ್ತಾಯ್ತಾ? ಇವಾಗ ಇದನ್ನು ಸಾಲ್ವ್ ಮಾಡ್ತು ಅಂತ ಹೇಳಿದ್ರೆ ಅದೇ ನಮ್ಮ ಉತ್ತರ. ಹೇಗೆ ಸಾಲ್ವ್ ಮಾಡ್ತೀವಿ ಇದನ್ನು? ಈಕ್ವೇಷನ್ 1, ಈಕ್ವೇಷನ್ 2. ಏನು ಮಾಡೋಕ್ಕೆ ಇವೆರಡು ಈಕ್ವೇಷನ್? ಸಬ್ಸ್ಟಿಟ್ಯೂಷನ್ ಮೆಥಡ್, ಎಲಿಮಿನೇಷನ್ ಮೆಥಡ್, ಏನು ಮನಸ್ಸು ಬರುತ್ತೋ ಅದನ್ನು ಮಾಡ್ಬೋದು. ಸೊ ಎಲಿಮಿನೇಷನ್ ಮೆಥಡ್ ಉಪಯೋಗಿಸ್ತಾನೆ. ಈಕ್ವೇಷನ್ 2 ಮೈನಸ್ ಈಕ್ವೇಷನ್ 1 ಇಂಟು 4. ಸೊ ಏನಾಗುತ್ತೆ? ಈಕ್ವೇಷನ್ 2 ಹಾಗೆ ಇರುತ್ತೆ. 4a ಪ್ಲಸ್ 9b ಇಸ್ ಈಕ್ವಲ್ ಟು ಹಾಫ್. ಈಕ್ವೇಷನ್ 1 ಇಂಟು 4 ಅಲ್ವಾ? ಸೊ 4a ಪ್ಲಸ್ 4b ಇಸ್ ಈಕ್ವಲ್ ಟು ಪ್ಲಸ್ 1/3. 4/3 ಸಿಂಪ್ಲಿಫೈ ಮಾಡ್ಕೊಂಡು ಈ ಥರ ಬರ್ಕೊಂಡಿದ್ದೀನಿ. ನೀವು ಈ ಥರ ಬರೆಯೋದು ಕಲಿಬೇಕು ಡೈರೆಕ್ಟಾಗಿ. ಹಾಂ, ಸೊ ಇದು ನೆಗೆಟಿವ್ ಆಗುತ್ತೆ, ಇದು ಕೂಡ ನೆಗೆಟಿವ್ ಆಗುತ್ತೆ, ಇದು ಕೂಡ ನೆಗೆಟಿವ್ ಆಗುತ್ತೆ. ಕಟ್ಟು ಇದು 5b ಇಸ್ ಈಕ್ವಲ್ ಟು ಎಲ್ ಸಿ ಎಮ್ ಬಂದು ಇಲ್ಲಿ 6 ಹುಡುಗರ, ಇದು 3, 2 ಅಲ್ವಾ? ಎರ್ಫೋರ್ ಬಿ ಇಸ್ ಈಕ್ವಲ್ ಟು ಇದು 1 ಆಗುತ್ತೆ. 6 × 5 30. ಸೊ ಇದನ್ನು ನಾನು ಏನು ಮಾಡ್ತೀನಿ? ಸಬ್ಸ್ಟಿಟ್ಯೂಟ್. ಬಿ ಎನ್ 1 ಸುಲಭ ಕಾಣುತ್ತೆ. ಸೊ ಏನಾಗುತ್ತೆ? ಇದು ಎ ಪ್ಲಸ್ 1/30 ಇಸ್ ಈಕ್ವಲ್ ಟು 1/12. ಇದನ್ನು ಟ್ರಾನ್ಸ್ಪೋಸ್ ಮಾಡ್ತು ಅಂತ ಹೇಳಿದ್ರೆ ಎ ಇಸ್ ಈಕ್ವಲ್ ಟು 1/12 ಮೈನಸ್ 1/30. ಸೊ ಎಲ್ ಸಿ ಎಮ್ ಏನಿಲ್ಲಿ 60. 12 5s are 12, 30, 2s are 60. ಇದು ವ್ಯತ್ಯಾಸ ಎಷ್ಟು? 3. 3 60 ಎಷ್ಟಾಗುತ್ತೆ? ಎ ಇಸ್ ಈಕ್ವಲ್ ಟು 1/20. ಸೊ ಕೊನೆಯದಾಗಿ ಏನೋ ಇದು ಎಕ್ಸ್ ಅಲ್ವಾ ಅಂತ ಹೇಳಿದ್ರೆ ಬಿಗ್ ಪೈಪ್. ದ ಬಿಗ್ ಪೈಪ್ ಟೇಕ್ಸ್ 20 hours and small pipe 30 hours. ಇದೆ ನಿಮ್ಮ ಉತ್ತರ. ಸರಿನಾ? ಸೊ ಇವಾಗ ಈ ಲಾಜಿಕ್ನ, ಈ ವ್ಯಾಲ್ಯೂಸ್ನ ಅರ್ಥ ಮಾಡ್ಕೊಳ್ಳೋಣ. ಯೋಚನೆ ಮಾಡಿ. ಇವಾಗ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇದನ್ನು ನಾವು 4 ಅವರ್ ಓಪನ್ ಮಾಡ್ತು ಅಂದರೆ, ಇದನ್ನು ನಾವು 9 ಅವರ್ ಓಪನ್ ಮಾಡ್ತು ಅಂದರೆ ಅರ್ಧ ಟ್ಯಾಂಕು ಫಿಲ್ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ ಅಲ್ವಾ? ಇಂಡಿವಿಜುವಲ್ ಆಗಿ ಇದನ್ನು ಓಪನ್ ಮಾಡ್ತು ಅಂತ ಹೇಳಿದ್ರೆ ಎಷ್ಟು ಅವರು? 20 ಅವರು. ಇದು 30 ಅವರ್ ಓಪನ್ ಮಾಡ್ತು ಅಂತ ಹೇಳಿದ್ರೆ ಪೂರ ಫಿಲ್ ಆಗುತ್ತೆ ಅಂತ ಹೇಳಿದ್ರೆ ಪ್ರತಿ 1 ಅವರಲ್ಲೂ ಇನ್ 1 ಅವರ್ ಎಷ್ಟು ಫಿಲ್ ಆಗುತ್ತೆ? 1/20th. ಇದು 1/30th. ಅದೇ 4 ಅವರ್ ಓಪನ್ ಮಾಡ್ತು ಅಂತ ಹೇಳಿದ್ರೆ 4/20th. ಕರೆಕ್ಟಾ? ಪ್ರತಿಯೊಂದು ಗಂಟೆಯಲ್ಲೂ 1/20th ಫಿಲ್ ಆಗ್ತಾಯಿದೆ ಅಂತ ಹೇಳಿದ್ರೆ ಒಂದು ಭಾಗದಲ್ಲಿ, ಒಂದು ಪೂರ ಟ್ಯಾಂಕಲ್ಲಿ 20 ಭಾಗ ನಾವು ಡಿವೈಡ್ ಮಾಡ್ತು ಅಂತ ಹೇಳಿದ್ರೆ, ಆಯಿತಾ,
ಪ್ರತಿಯೊಂದು ಗಂಟೆಯಲ್ಲೂ 1/20th ಫಿಲ್ ಆಗ್ತದೆ. 4 ಅವರ್ ಓಪನ್ ಮಾಡಿದ್ರೆ 4 ಇಂಟು 1/20th. ಮತ್ತು ಇದು 9 ಅವರ್ ಓಪನ್ ಮಾಡಿದ್ದಾರೆ. ಸೊ 9/30th. ಇದು ಸಿಂಪ್ಲಿಫೈ ಮಾಡ್ತು ಅಂದರೆ 1/5. 3/10 LCM ಇಲ್ಲಿ 10. ಸೊ ಇಲ್ಲಿ ಬರೀಲಿ, ಇಲ್ಲೇ ಬರೀತೀನಿ. 2 + 3/10. 2 + 3 ಎಷ್ಟು 5. 5/10 ಅಂದರೆ ಹಾಫ್. ನೋಡಿ ಇಲ್ಲಿ ಅರ್ಧ ಟ್ಯಾಂಕ್ ಫಿಲ್ ಆಗುತ್ತೆ. ಸರಿ ಇದೆಯಾ ಅದು? ಲಾಜಿಕ್ ಸರಿ ಹೋಯ್ತಾ? ಸೊ ಈ ರೀತಿಯಲ್ಲಿ ನೀವು ಅರ್ಥ ಮಾಡ್ಕೊಬೇಕು. ಗೊತ್ತಾಯ್ತಾ ಹುಡುಗರ? ಸೊ ದಿಸ್ ಇಸ್ 20 hours, 30 hours. ಇವಾಗಿಲ್ಲ 4 hour ಮತ್ತು 9 hour ಓಪನ್ ಮಾಡುತ್ತೆ ಅಂತ ಹೇಳಿದ್ರೆ ಅರ್ಧ ಟ್ಯಾಂಕ್ ಫಿಲ್ ಆಗುತ್ತೆ. ಅದು ಬೇಕಾದ್ರೆ ಚಿತ್ರ ಬಿಡಿಸಿ ಕ್ಲೀನಾಗಿ ನೋಡಿಸ್ಕೊಡ್ತೀನಿ. ಅರ್ಧ ಟ್ಯಾಂಕು ಫಿಲ್ ಆಗುತ್ತೆ ಈ ರೀತಿಯಲ್ಲಿ. ಇದೆಲ್ಲ ಅರ್ಥ ಮಾಡ್ಕೊಳ್ಳಿ ನೀವು ಅಂತ ಹೇಳಿ ಮಾಡ್ತಾ ಇರೋದು. ಸುಮ್ಮನೆ ನೀವು ಇದನ್ನೆಲ್ಲ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳಿ. ಅರ್ಧ ಟ್ಯಾಂಕು ಫಿಲ್ ಆಗ್ತಾಯಿದೆ. ಸರಿನಾ? ನೋಡಿ ಲಾಜಿಕಲಿ ಅದೇ ಉತ್ತರ ಬಂತು. ಗೊತ್ತಾಯ್ತಾ? ಸೊ ಈ ವರ್ಕ್ ಕೆಲಸ ಇದೆಯಲ್ಲ, ವರ್ಕ್ ಪ್ರಾಬ್ಲಮ್ ಇದೆಯಲ್ಲ, ಅದೇ ರೀತಿಯಲ್ಲಿ ಈ ಪೈಪ್ ಪ್ರಾಬ್ಲಮು ಕೂಡ. ಗೊತ್ತಾಯ್ತಾ? ಸೊ ಇದೇ ಲಾಜಿಕ್ಕು. ನೋಡಿ ಇದೇ ಥರ ಎಕ್ಸ್ಪ್ರೆಷನ್ ಇಲ್ಲಿ ಕೂಡ ಬಂದಿರೋದು. ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ. ಅರ್ಧ ಟ್ಯಾಂಕ್ ಅಂತ ಹೇಳಿದ್ರೆ 1/20th. ಸರಿನಾ? ಸೊ ಈ ಲಾಜಿಕಲ್ಲಿ ಇದೆಲ್ಲ ಕೆಲಸ ಮಾಡೋದು. ಇದು ಸ್ವಲ್ಪ ಅರ್ಥ ಮಾಡ್ಕೊಂತು ಅಂತ ಹೇಳಿದ್ರೆ ವಿಷಯ ಎಲ್ಲ ಸುಲಭ ಆಗುತ್ತೆ. ಆಯಿತಾ ಹುಡುಗರ? ಸೊ ಕ್ಲೀನಾಗೆ ಬರ್ಕೊಳ್ಳಿ, ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಎಕ್ಸ್ಟ್ರೀಮ್ ಕೇಸು ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಮತ್ತೊಂದು ಸತಿ ನೋಡಿ, ಗಟ್ಟೊಡೆಗೆ ಹೋಗ್ಬಿಡಿ, ಮತ್ತೊಂದು ಸತಿ ಅರ್ಥ ಮಾಡ್ಕೊಂಡು ನೋಡಿ. ಇಲ್ಲ ಅಂತ ಹೇಳಿದ್ರೆ ಅರ್ಥನ ಕ್ಲೀನಾಗಿ ಒಂದು ಸತಿ ಕುಂಡಿಸ್ಕೊಂಡು ಹೇಳಿಸ್ಕೊಳ್ಳಿ ಇನ್ನೊಂದು ಸತಿ. ಆಯಿತಾ? ಪ್ರಾಕ್ಟಿಕಲಾಗಿ ಯೋಚನೆ ಮಾಡ್ತು ಅಂತ ಹೇಳಿದ್ರೆ ಆ್ಯಕ್ಚುಲಿ ಇದ್ರ ಮೇಲೆ ನಾನು ಬೇಸಿಕ್ ಪ್ರಾಬ್ಲಮ್ಸ್ ಹೇಳ್ಕೊಟ್ಟಿದ್ದೀನಿ. ಅಲ್ಲಿ ನೋಡ್ಕೊಂಡು ಬಂತು ಅಂತ ಹೇಳಿದ್ರೆ ಇದು ಸುಲಭ ಆಗುತ್ತೆ. ಇದೇ ಥರದ ವರ್ಕ್ ಮೇಲೆ ನಾನು ಬೇಸಿಕ್ಸ್ ಪ್ರಾಬ್ಲಮ್ ಮಾಡಿದ್ದೀನಿ ನಿಮ್ಮ ಎಕ್ಸಸೈಸ್ ಕ್ವಶನ್ಸಲ್ಲೆಲ್ಲ. ಅಲ್ಲಿಂದ ನೋಡ್ಕೊಂಬನ್ನಿ, ಇದೆಲ್ಲ ಸುಲಭ ಆಗುತ್ತೆ. ಅಲ್ಲೆಲ್ಲ ಲಾಜಿಕ್ ಸರಿಯಾಗಿ ಹೇಳ್ಕೊಟ್ಟಿದ್ದೀನಿ, ಇನ್ನು ಡೀಟೇಲಾಗಿ ಹೇಳ್ಕೊಟ್ಟಿದ್ದೀನಿ. ಇಲ್ಲೂ ಸರಿಯಾಗಿ ಹೇಳ್ಕೊಟ್ಟಿರೋದು, ಅಲ್ಲಿ ಇನ್ನೂ ಡೀಟೇಲಾಗಿ ಹೇಳ್ಕೊಟ್ಟಿದ್ದೀನಿ. ಸರಿನಾ? ಆ ರೀತಿ ನೀವು ಕಲಿಬೋದು. ಇಲ್ಲ ಅರ್ಧಂಬರ್ಧ ಕೆಲಸ ಮಾಡೋಕ್ಕೆ ಹೋಗಬೇಡಿ, ಚೆನ್ನಾಗಿ ಕಲ್ತ್ಕೊಳ್ಳಿ. ಆಯಿತಾ? ಹಂಗೆ ಇವಾಗ ಪಾಸ್ ಮಾಡಿಕೊಂಡು ಉತ್ತರ ನೋಡಿ.